ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮಿನಿ ಲಾಗ್ ಬಂದು ಕೆಟಲ್ ಕುಕ್ಕಿಂಗ್ ಇನ್ ದ ಹಾಸ್ಟೆಲ್. ಆ್ಯಸ್ ಯೂಶುವಲ್ ನಿಮ್ಮೆಲ್ಲರಿಗೂ ಪಿ ಜಿ ಫುಡ್ ಆಗಲಿ ಹಾಸ್ಟೆಲ್ ಫುಡ್ ಆಗಲಿ ಎಷ್ಟೇ ಚೆನ್ನಾಗಿದ್ರು ನಿಮ್ಮ ಮನೆ ಫುಡ್ನ ನೀವು ಮಿಸ್ ಮಾಡ್ತಾನೆ ಇರ್ತೀರ. ನಮ್ಮ ಹಾಸ್ಟೆಲಲ್ಲಿ ಇವತ್ತು ಪಲಾವ್ ಇತ್ತು. ಸೊ ಏನಂದರೆ ಗೈಸ್, ನಮ್ಮ ಹಾಸ್ಟೆಲಲ್ಲಿ ವೀಕ್ಲಿ 3 ಟೈಮ್ಸ್ ಪಲಾವ್ ಮಾಡ್ತಾರೆ. ಯಾರು ತಾನೇ ತಿಂತಾರೆ 3 ಟೈಮ್ಸ್ ಆದರೆ? ಸೊ ನಮ್ಮ ರೂಮ್ಮೇಟ್ಸ್ ಎಲ್ಲ ಸೇರಿಕೊಂಡು ಡಿಸೈಡ್ ಮಾಡಿದ್ವಿ ಕೆಟಲಲ್ಲಿ ಏನಾದರೂ ಪ್ರಿಪೇರ್ ಮಾಡೋಣ. ಯೂಶ್ವಲಿ ಕೆಟಲಲ್ಲಿ ಮ್ಯಾಗಿ ಮತ್ತು ಎಗ್ ಬಾಯ್ಲ್ ಮಾಡ್ಕೊತೀವಿ, ಇಲ್ಲ ವಾಟರ್ ತಿಂತೀವಿ. ಆದರೆ ನಾವು ಫುಡ್ನೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದು ಆನಿಯನ್, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ಒಂದು ಸ್ವಲ್ಪ ಅದಕ್ಕೆ ನಿಂಬೆಹಣ್ಣು ಹಾಕಿ ಉಪ್ಪು ಖಾರ ಎಲ್ಲ ಹಾಕಿ ಅದಕ್ಕೆ ವಾಂಗಿಬಾತ್ ಪೌಡರ್ ಹಾಕಿದ್ವಿ. ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಆದರೂ ಇರೋ ಐಟಮಲ್ಲಿ ಏನೋ ಮಾಡೋಣ ಅಂತ ಟ್ರೈ ಮಾಡೇ ಬಿಟ್ವಿ. ಆ್ಯಪಲ್ಲಿ ಬರ್ಗರ್ ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸೊ ಫೈನಲಿ ರೆಸಿಪಿ ಅಂತೂ ಪ್ರಿಪೇರ್ ಆಯಿತು. ಬಟ್ ಐ ಡೋಂಟ್ ಥಿಂಕ್ ಸೊ ಅದು ವಾಂಗಿಬಾತ್ ಆಗಿರುತ್ತೆ ಅಂತ. ಯಾಕಂದರೆ ಮೇನಾಗಿ ಬ್ರಿಂಜಾಲ್ ಇರಬೇಕು, ವಾಂಗಿಬಾತ್ ಫ್ಲೇವರ್ ಟೇಸ್ಟ್ ಆದರೂ ಬರೋಕ್ಕೆ. ಸೊ ನೋಡೋಣ ಹೆಂಗಾಗಿದೆ ಅಂತ. ಆ್ಯಂಡ್ ಫೈನಲಿ ಅದಕ್ಕೆ ರೈಸ್ನೂ ಅದೇ ಕೆಟಲಲ್ಲಿ ಪ್ರಿಪೇರ್ ಮಾಡಿದ್ವಿ. ಆ್ಯಂಡ್ ಟೇಸ್ಟ್ ಮಾಡೋಣ ಅಂತ ರೈಸ್ ಮತ್ತು ಅದನ್ನು ಹಾಕ್ಕೊಂಡ್ವಿ. ನಮ್ಮ ಕೈಯಾರೆ ಮಾಡಿರೋದಲ್ವ, ಚೆನ್ನಾಗೇ ಇತ್ತು. ಎಲ್ಲ ಹಾಸ್ಟೆಲರ್ಸ್ಗೂ ರಿಲೇಟ್ ಆಗುತ್ತೆ ಅಂದ್ಕೊಂತೀನಿ. ನಿಮ್ಮ ಹಾಸ್ಟೆಲ್ ಇದೇ ಥರ ಮಾಡಿದರೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.